ಮೊದಲಿಗೆ ನೋಡಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಈತ ಎಂಥ ಬಿಲ್ಡಪ್ ಕೊಡ್ತಾ ಇದ್ದಿದ್ದು ಅಂತಂದ್ರೆ ಯಾವ ಬಿಲ್ಡಪ್ ರಾಜನ್ಗೂ ಕಡಿಮೆ ಇಲ್ಲ. ನೀವೆಲ್ಲೂ ಕೂಡ ಈ ರೀತಿಯಾದಂತಹ ಬಿಲ್ಡಪ್ ರಾಜನನ್ನ ನೋಡೇ ಇಲ್ಲ ಬಿಡಿ. ಸಂಬಂಧ ಇಲ್ಲ, ಸೂತ್ರ ಇಲ್ಲ, ನಾನು ಸಿಎಂ ಅಳಿಯ ಅಂತ ಹೇಳ್ತಾನೆ. ಈ ಡೌ ರಾಜ ಯಾರು ಗೊತ್ತಾ? ಈ ಪುಣ್ಯಾತ್ಮ ಪುಂಗಿ ತಮ್ಮಣ್ಣ ಅಂತ. ಸಿಎಂ ಸಿದ್ದರಾಮಯ್ಯನವರ ಅಳಿಯ ನಾನು, ಫೋನ್ ಮಾಡ್ತೀನಿ. ಹಿಂಗೆ ಅರೆಸ್ಟ್ ಆಗ್ತಾ ಇದ್ದಂತೆ ಬಿಲ್ಡಪ್ ಕೊಟ್ಟಿದ್ದಂತೆ. ಬಾರ್ ಲೈಸೆನ್ಸ್ನ ಲಂಚ ಬಾಕ ಆತ. ಲಂಚದ ಕೇಸ್ನ ಮಾಸ್ಟರ್ ಮೈಂಡ್ ಈ ಸೂಪರಿಂಟೆಂಡೆಂಟ್ ತಮ್ಮಣ್ಣ. ನಾನು ಸಿಎಂ ಅಳಿಯ, ಗೊತ್ತಲ್ಲ ನಾನು ಯಾರು ಅಂತ, ನಾನು ಸಿಎಂ ಅಳಿಯ ಅಂತ. ಒಂದು ಸಂಬಂಧ ಇಲ್ಲ, ಒಂದು ಸೂತ್ರ ಇಲ್ಲ, ಹಿಂಗೆ ಡೌ ಮಾಡ್ಕೊಂಡು ಕೂತಿದ್ದು. ಅಬಕಾರಿ ಡಿಸಿ ಜಗದೀಶ್ ನಾಯಕ್ 2.5 ಕೋಟಿ ಲಂಚದ ಪ್ರಕರಣ ಸಂಬಂಧ ಅಬಕಾರಿ ಡಿಸಿಗೆ ಅಧೀಕ್ಷಕ ತಮ್ಮಣ್ಣನೇ ಬಲಗೈ ಎಡಗೈ ಆಗಿದ್ದ. ಅಬಕಾರಿ ಡಿಸಿ ಇದ್ದಾರಲ್ಲ ಜಗದೀಶ್ ನಾಯಕ್, ಇವರ ಬಡಗೈ ಎಡಗೈ ಈ ತಮ್ಮಣ್ಣನೇ ಆಗಿದ್ದ. ಜಗದೀಶ್ ಹೇಳದಂತೆ ಡೀಲ್ ಮಾಡ್ತಿದ್ದಂತೆ ಈ ತಮ್ಮಣ್ಣ. ಡೀಲ್ ಮಾಡಿದ ಹಣದ ಚೀಲ ಪಡೆದಿದ್ದು ಕೂಡ ಇದೇ ತಮ್ಮಣ್ಣ. ಕಾರ್ನಲ್ಲಿಡುವಂತ ಕೊಟ್ಟು ಕಟ್ಟಡದ ಮೇಲಿಂದ ಗಮನಿಸಿದಂತೆ. ಆಗ ದೂರುದಾರನ ಮಾಹಿತಿಯಂತೆ ಲಕ್ಕಣ್ಣ ಹಿಡಿದ. ಹಣದ ಚೀಲವನ್ನ ಸಿಬ್ಬಂದಿ ಲಕ್ಕಣ್ಣ ಕೈಗೆ ನೀಡಿದ್ದು ಈ ತಮ್ಮಣ್ಣ. ಕಾರ್ನಲ್ಲಿಡುವಂತ ಕೊಟ್ಬಿಟ್ಟು ಕಟ್ಟಡದ ಮೇಲಿಂದ ಅದನ್ನ ಅಬ್ಸರ್ವ್ ಮಾಡೋದು. ಆಗ ದೂರುದಾರನ ಮಾಹಿತಿಯಂತೆ ಲಕ್ಕಣ್ಣ ಅವರನ್ನ ಲೋಕ ಟೀಮ್ ಹಿಡಿದಿದೆ. ನೋಡಿದ ತಕ್ಷಣ ಕಚೇರಿಯಿಂದ ಎಸ್ಕೇಪ್ ಆಗ್ತಾರೆ ತಮ್ಮಣ್ಣ. ಲೋಕ ಟೀಮ್ ಅಬಕಾರಿ ಭವನ ಜಾಲಾಡಿದ್ರೂ ಕೂಡ ಈ ಕಿಲಾಡಿ ತಮ್ಮಣ್ಣ ಸಿಗದಿಲ್ಲ. ಕೊನೆಗೆ ಎಲ್ಲಿ ಸಿಗ್ತಾನೆ ಅಂತಂತಂದ್ರೆ ಮೆಟ್ರೋ ಹತ್ತಿ ಮಲ್ಲೇಶ್ವರವನ್ನ ತಲುಪಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ. ಅಲ್ಲಿ ಸಿಕ್ಕಾಕೊಳ್ಳೋದು. ಅಲ್ಗೋಗಿ ಲೋಕ ಟೀಮ್ ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತೆ, ಅಂದ್ರೆ ಕ್ಯಾಚ್ ಹಿಡಿಯುತ್ತೆ ಈ ಬಿಲ್ಡಪ್ ಕೊಡ್ತಿದ್ದ ತಮ್ಮಣ್ಣನನ್ನ. ಲಾಕ್ ಆಗ್ತಾ ಇದ್ದಂತೆ ಈ ಅಧೀಕ್ಷಕ ತಮ್ಮಣ್ಣ ಹೇಳೋದೇನು ಗೊತ್ತಾ? ರೇ ಬಿಡ್ರಿ ನಾನು ಯಾರು ಅಂತ ಗೊತ್ತಾ? ಸಿಎಂ ಅಳಿಯ ನಾನು, ಫೋನ್ ಮಾಡಿಸ್ಲಾ ನಾನೀಗ? ಹಿಂಗೆ ಬಿಲ್ಡಪ್ ಎಲ್ಲ ಕೊಟ್ಟಿದ್ದು ಈ ತಮ್ಮಯ್ಯ. ಬಾಳಿಮಯ್ಯ ಮಾವನ ಮನೆಗೆ ಕಳಿಸ್ತೀವಿ ನಿಮ್ಮನ್ನ ಅಂತ ಹೇಳಿ ಲೋಕ ಟೀಮ್ ಗೊತ್ತಾಗೋಯ್ತು. ಲೋಕ ಟೀಮ್ಗೆ ಈ ತಮ್ಮಣ್ಣ ಬಿಡ್ತಾ ಇರೋದೆಲ್ಲ ಬುರುಡೆ ಅಂತ. ಬುರುಡೆ ಬಿಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಇತ್ತೀಚೆಗಂತೂ. ಜಗದೀಶ್ ಇದರಲ್ಲ ಅಬಕಾರಿ ಡಿಸಿ, ಅವರ ಎಡಗೈ ಬಲಗೈ ಬಂಟ ಈತರೆ ಈ ತಮ್ಮಣ್ಣ. 2.5 ಕೋಟಿ ಡೀಲ್ ಮಾಡಿದ್ದು ಈತನ ಸಮ್ಮುಖದಲ್ಲೇ. ಆ ಡೀಲನ್ನು ಕುದುರಿಸ್ತಾ ಇದ್ದದ್ದು ಈ ತಮ್ಮಣ್ಣ. ಡಿ ಸಿ ಜಗದೀಶ್ ಏನೇನು ಸೂಚನೆ ಕೊಡ್ತಾರೋ ಹಾಗೆಲ್ಲ ಫಾಲೋ ಮಾಡ್ತಾ ಇದ್ದದ್ದು ಈ ತಮ್ಮಣ್ಣ. ಡೀಲ್ ಮಾಡಿದ ಮೇಲೆ ಹಣದ ಚೀಲ ಕೊಡ್ತಾರಲ್ಲ, ಚೀಲ, ಆ ಚೀಲನ ಸಿಬ್ಬಂದಿ ಒಬ್ರು ಇದ್ದಾರೆ ಲಕ್ಕಣ್ಣ ಅಂತ, ಅವ್ರ ಕೈ ಕೊಟ್ಟಿದ್ದು ಈ ತಮ್ಮಣ್ಣ. ಕಾರ್ನಲ್ಲಿಡು ಅಂತ ಕೊಟ್ಬಿಟ್ಟು ಲಕ್ಕಣ್ಣಂಗೆ ತಮ್ಮಣ್ಣ ಟೆರೇಸಿಂದ ನೋಡ್ತಾ ಇದ್ದ. ಆಗ ಕಂಪ್ಲೇಂಟ್ ಕೊಟ್ಟವರ ಮಾಹಿತಿ ಆಧಾರದ ಮೇಲೆ ಲೋಕ ಟೀಮಲ್ಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಸಿಕ್ಕಾಕೊಂಡ್ಬಿಡ್ತಾರೆ ಲಕ್ಕಣ್ಣ. ಟೆರೇಸ್ ಮೇಲಿಂದ ನೋಡ್ತಾ ಇದ್ನಲ್ಲ ಈ ತಮ್ಮಣ್ಣ, ಅದನ್ನ ನೋಡಿದ ತಕ್ಷಣ ನಾನು ಇಲ್ಲೇ ಇದ್ರೆ ಸಿಗಾಕತ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಲ್ಲೇ ಕಚೇರಿ ಕೆಳಗಡೆನೆ. ಮೇಲ್ಗಡೆ ಹೋಗಿ ಲೋಕ ಟೀಮ್ ಹುಡುಕಾಡ್ತಾರೆ, ಈ ತಮ್ಮಣ್ಣ ಸಿಗೋದಿಲ್ಲ. ಆಮೇಲೆ ಮೆಟ್ರೋ ಹತ್ತಿ ಮಲ್ಲೇಶ್ವರಕ್ಕೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗುತ್ತೆ ಲೋಕ ಟೀಮ್ಗೆ. ಅಲ್ಲಿಗೋಗಿಡದ ಮೇಲೆ ಈ ಡ್ರಾಮಾ ಮಾಡಿರೋದು. ಈ ಡ್ರಾಮಾದ ಬಗ್ಗೆ ಮಾಹಿತಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಈ ಅಧೀಕ್ಷಕ ತಮ್ಮಣ್ಣ ಬಿಟ್ಟಂತಹ ಬುರುಡೆ, ನಾನು ಹೇಳ್ತಾ ಇದ್ದೆ ಇತ್ತೀಚೆಗೆ ಬುರುಡೆ ಬಿಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಲೋಕ ಟೀಮ್ ಈ ಮಾತನ್ನು ಕೇಳಿದ ಸಂದರ್ಭದಲ್ಲಿ ಏನೇನು ಆಯಿತು ಆ ಸ್ಪಾಟಲ್ಲಿ, ಜೊತೆಗೆ ಈ ಆಪರೇಷನ್ ಹಿಂಗಿತ್ತು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಶರತ್, ಏನಂತ ಹೇಳಿದ್ರೆ ಈ ಲಕ್ಷ್ಮೀನಾರಾಯಣನ್ ಅಂತವರು ಉಳಿಮಾವಿನ ನಿವಾಸಿಯಾಗಿರ್ತಾರೆ. ಇವರು ತಮ್ಮ ಒಂದು ಕಾಟೇಜ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಲೈಸೆನ್ಸ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿರುತ್ತೆ. ಎಲ್ಲವೂ ಕೂಡ ಆಗಿರುತ್ತೆ, ಆದರೆ ಒಂದು ಸೈನ್ ಮಾತ್ರ ಬಾಕಿ ಇರುತ್ತೆ. ಅದಕ್ಕೆ ಅವರು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ, 1 ಕೋಟಿಗೂ ಅಧಿಕವಾದಂತಹ ಹಣವನ್ನು. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಎಲ್ಲವೂ ಕೂಡ ಲೀಗಲ್ ಆಗಿರೋದ್ರಿಂದ ಹಣವನ್ನು ಯಾಕೆ ಕೊಡಬೇಕು ಅಂತ ಹೇಳಿ. ಆದರೂ ಕೂಡ ಅವರು ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೈನ್ ಆಗಲ್ಲ ಅಂತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಆ ಒಂದು 25 ಲಕ್ಷ ರೂಪಾಯಿ ಹಣ ಕೊಡೋದಕ್ಕೂ ಕೂಡ ಅವರು ಮುಂದಾಗ್ತಾರೆ. ಆಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆಗ ಅವರು ಕಚೇರಿಗೆ ಹೋದಂಥ ವೇಳೆಯಲ್ಲಿ ಅಬಕಾರಿ ಭವನಕ್ಕೆ ಹೋಗ್ತಾರೆ. ಆ ಹೋದಂಥ
ಹೋಗುವಂತ ವೇಳೆಯಲ್ಲಿ ತಮ್ಮಣ್ಣ, ಲಕ್ಕಣ್ಣ ಮತ್ತೆ ಈ ಡಿ ಸಿ ಏನಿರ್ತಾರೆ ಜಗದೀಶ್ ನಾಯಕ್ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ. ಆಗ ಒಳಗಡೆ ಹೋದಂತ ಸಂದರ್ಭದಲ್ಲಿ ಈ ಅಧೀಕ್ಷಕ ಏನಿದ್ದಾನೆ, ಸೊ ಈ ತಮ್ಮಣ್ಣ ಏನ್ ಮಾಡ್ತಾನೆ, ತನ್ನ ಸಹಚರ ಆಗಿರುವಂತಹ ಈ ಲಕ್ಕಣ್ಣನಿಗೆ ಹೇಳ್ತಾರೆ, ಅಮೌಂಟ್ ಅನ್ನ ತಂದಿರ್ತಾರೆ, ನೋಡಿ ಚೆಕ್ ಮಾಡಿ ಎಷ್ಟಿದೆ ಅಂತ ಹೇಳಿ. ಅದರಲ್ಲಿ 25 ಲಕ್ಷ ರೂಪಾಯಿ ಹಣವನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಆ ಹಣವನ್ನ ತೆಗೆದುಕೊಂಡು ಆತ ಹೋಗಿ ಕಾರಿನ ಬಳಿ ಹೋಗುವಂತ ವೇಳೆಯಲ್ಲಿ ಆತ ಮೇಲೆ ಕ್ಯಾಬಿನ್ ಇಂದ ಕೂಡ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಈ ಕಾರ್ ಹತ್ರ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಬಂದು ಈ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅವ್ರನ್ನ ಟ್ರ್ಯಾಪ್ ಮಾಡಿ ಹಿಡ್ಕೊಂಡಂತ ವೇಳೆಯಲ್ಲಿ ಈತನ ಗಮನಕ್ಕೆ ಬರುತ್ತೆ. ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೇರವಾಗಿ ಆತನನ್ನ ಅವನು ಮಲ್ಲೇಶ್ವರಂನ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಎಸ್ಕೇಪ್ ಆಗಿರ್ತಾನೆ. ಆತ ಈ ಲಕ್ಕಣ್ಣ ಏನಿರ್ತಾನೆ ಅವನ್ನ ಕರ್ಕೊಂಡು ಬಂದು ಈ ಅಬಕಾರಿ ಭವನ ಎಲ್ಲವನ್ನು ಸರ್ಚ್ ಮಾಡಿದ್ರೆ ಆತ ಇರೋದಿಲ್ಲ. ಸೊ ಅವ್ರಿಗೊಂದು ಮಾಹಿತಿ ಕೂಡ ಸಿಗುತ್ತೆ ಆ ಕಡೆ ಹೋಗಿದ್ದಾನೆ ಅಂತ. ಅಲ್ಲಿ ಹೋಗಿ ಆತನನ್ನ ಕ್ಯಾಚ್ ಮಾಡಿದಂತ ಸಂದರ್ಭದಲ್ಲಿ ಆತ ಹೇಳುವಂತದ್ದು, ನಾನು ಸಿಎಂ ಸಿದ್ದರಾಮಯ್ಯನವರ ಅಳಿಮಯ, ಸೊ ಅವರ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ಅವರ ರಿಲೇಷನ್ ಅಂತ ಹೇಳಿ ಕೂಡ ಹೇಳ್ತಾನೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಯಾವುದಕ್ಕೂ ಕೂಡ ತಪ್ಪಾಕೋದಿಲ್ಲ. ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾರೆ. ಆದ್ರೆ ಈ ಇದಾದ ಬಳಿಕ ಕೂಡ ಈ ಅಬಕಾರಿ ಡಿ ಸಿ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿರುವಂತದ್ದು ಕೂಡ ಗೊತ್ತಾಗುತ್ತೆ. ನಿನ್ನೆ ನೇರವಾಗಿ ಕೂಡ ಸಚಿವ ತಿಮ್ಮಾಪುರ ಏನಿದ್ದಾರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಲಕ್ಷ್ಮೀನಾರಾಯಣ ಅವರು ಕೂಡ ಒಂದು ದೂರನ್ನ ಕೊಟ್ಟಿರುವಂತದ್ದು. ದೂರಿನ ಆಧಾರದ ಮೇಲೆ ಈಗ ಒಂದು ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಇಷ್ಟು ಅಮೌಂಟ್ ಅನ್ನ ಕೊಟ್ಟರೆ ಈ ಪ್ರಕರಣದಿಂದ ಸೈನ್ ಆಗ್ತೀವಿ ಅಂತ ಹೇಳಿರುವಂತದ್ದು. ಎಲ್ಲ ಆಡಿಯೋವನ್ನು ಕೂಡ ಸ್ವತಃ ದಾಖಲೆಗಳ ಸಮೇತವಾಗಿ ಲಕ್ಷ್ಮೀನಾರಾಯಣ ಅವರು ಕೂಡ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಲಕ್ಕಣ್ಣ ಹಾಗೂ ಡಿಸಿ ಹಾಗೂ ಈ ಜಗದೀಶ್ ಏನಿದ್ದಾರೆ ಎಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿರುವಂತದ್ದು. ಸಚಿವ ತಿಮ್ಮಾಪುರ ಅವರ ಬಂಧನ ಆಗುತ್ತಾ, ನೋಟಿಸ್ ಕೊಡ್ತಾರ, ವಿಚಾರಣೆಗೆ ಕರೀತಾರ ಅನ್ನೋಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿರುವಂತಹ ಶರತ್. ಓಕೆ ವೆಂಕಟೇಶ್, ಮಾತನಾಡಿಸ್ತೀನಿ ಹಂಗೇರಿ. ನೋಡಿ, ಬಾರ್ ಲೈಸೆನ್ಸ್ಗೆ ಅಬಕಾರಿ ಡಿಸಿ 2.5 ಕೋಟಿ ಬೇಡಿಕೆ ಇಟ್ಟ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆಗಿತ್ತು, ನೀವು ಕೇಳಿರಬಹುದು. ಆ ಆಡಿಯೋದಲ್ಲಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧವೂ ಗಂಭೀರ ಆರೋಪ ಮಾಡಲಾಗಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧವೂ ಕೂಡ ಏನಾದರೂ ಎಫ್ಐಆರ್ ದಾಖಲಾಗುತ್ತಾ? ಗುತ್ತಿಗೆದಾರ ಲಕ್ಷ್ಮೀನಾರಾಯಣ ಬಳಿ 2.5 ಕೋಟಿಗೆ ಡೀಲ್ ಮಾಡೋದಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು, 25 ಲಕ್ಷ ಪಡಿತಾ ಇರಬೇಕಾದ್ರೆ ಬಲೆಗೆ ಬಿದ್ದಿದ್ದು ಅಬಕಾರಿ ಡಿಸಿ ಜಗದೀಶು. ಆಡಿಯೋ ಸಮೇತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟರು ಲಕ್ಷ್ಮೀನಾರಾಯಣ್. ಸಚಿವರಿಗೆ ಹೆಚ್ಚಿನ ಪಾಲೋಗುತ್ತೆ, ಅವ್ರಿಗೂ ಲಂಚ ಕೊಡಬೇಕು ಅಂತ ಡಿಸಿ ಜಗದೀಶ್ ಹೇಳಿದ್ದಂತಹ ಆಡಿಯೋ ಅದು. ಆ ಆಡಿಯೋ ವೈರಲ್ ಆಗಿದೆ. ಈಗಾಗಲೇ ಅಬಕಾರಿ ಡಿಸಿ ಜಗದೀಶ್, ಎಸ್.ಪಿ. ತಮ್ಮಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗೇನು ಅಂತಾರೆ ಪ್ರಶ್ನೆ, ಅವರ ಹೆಸರನ್ನ ಉಲ್ಲೇಖ ಮಾಡಿರೋದು ಈ ಡಿಸಿ, ಅವ್ರಿಗೂ ಹೋಗುತ್ತೆ ಲಂಚ ಅಂತ. ಅವ್ರ ವಿರುದ್ಧವೂ ಕೂಡ ಎಫ್ಐಆರ್ ಏನಾದರೂ ದಾಖಲಾಗುತ್ತಾ? ಅವರ ಹೆಸರು ಕೂಡ ಎಫ್ಐಆರ್ ಅಲ್ಲಿ ಮೆನ್ಷನ್ ಆಗುತ್ತೆ, ಆದರೆ ಆರೋಪಿ ಸ್ಥಾನದಲ್ಲಿ ಏನಾದರೂ ಬರುತ್ತಾ ಹೀಗನ್ನುವಂಥ ಚರ್ಚೆ ಸದ್ಯದಲ್ಲಿ ಆಗ್ತಾ ಇದೆ. ಬಟ್ ಪ್ರಶ್ನೆ ಏನು ಅಂತಂದ್ರೆ, ಅವ್ರು ಯಾರೋ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಎಷ್ಟು ಮಟ್ಟಕ್ಕೆ ಸಾಕ್ಷಿ ಇರುತ್ತೆ ಅದನ್ನು ಪರಿಗಣಿಸಬೇಕಾಗತ್ತೆ. ಈಗ ಅದು ಸುಮ್ಮನೆನೂ ಹೇಳಿರಬಹುದು, ಈಗ ತಮ್ಮಣ್ಣ ಹೇಳಿಲ್ವಾ, ಹಿಂಗೆ. ಓಕೆ, ನೋಡೋಣ.